ನಮಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಮುದ್ರಣದ ಕಾರ್ಯವನ್ನು ಮಾಡಿ ಪ್ರಸಿದ್ಧ ಆಗಿದ್ದವರು ಪಸಿ ಬಾಂಡಿಗೆ ಗದಗ್. ಅವಾಗ ನಮ್ಮ ಸಂಸ್ಥೆಗೆ 8, 9, 10 8 ಪುಸ್ತಕಗಳು ನಮ್ಮ ಪ್ರಕಾಶನ ಕ್ಷೇತ್ರಕ್ಕೆ ಕೊಟ್ಟಿದ್ದರು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ಸುಂದರ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಸಂಚಾರ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ, ಲೇಖಕನ ಹೆಗಲ ಮೇಲೆ ಕೂತ್ಕೊಂಡು ಪ್ರಕಾಶಕ ಆಗೋದಲ್ಲ, ಪ್ರಕಾಶಕನ ಹೆಗಲ ಮೇಲೆ ಕೂತ್ಕೊಂಡು ಲೇಖಕರುಗಳು ಹುಟ್ಟಬೇಕು, ಸಾಲು ಸಾಲಾಗಿ ಹುಟ್ಟಬೇಕು. ಇವತ್ತು ಸಮಾಜ, ದೇಶ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋಂಥದ್ದು ಎಲ್ಲರ ಒಂದು ಇವತ್ತು ಸಂಕಲ್ಪ ಆಗಿದೆ. ಹಣ್ಣು ಬಿತ್ತು ಬ್ರಹ್ಮವನದ ಹಣ್ಣು ಬಿತ್ತು, ಅಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಎಲ್ಲಿ ಬಿತ್ತು, ಇಲ್ಲೇ ಇತ್ತು. ನಮ್ಮ ಒಂದು ಪುಸ್ತಕದ ಒಂದು ಸಾಲು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತದೆ. ಇಂದಿನ ಪ್ರಕಾಶಕರ ಸಮ್ಮೇಳನ ಜರುಗುತ್ತಿರುವುದು ನನಗೆ ಸಂತಸ ತಂದಿದೆ. ಉರ್ಲಿಂಗಪೆದ್ದಿ ಸಾಹಿತ್ಯ ಸಂಸ್ಕೃತಿಯ ವೇದಿಕೆ ಬೇಲೂರು, ಶರಣ ಉರ್ಲಿಂಗಪೆದ್ದಿ ಮತ್ತು ಶರಣೆ ಕಾಳವ್ವ ಉತ್ಸವ ಪೂಜ್ಯ ಶ್ರೀ ಲಿಂಗೈಕ್ಯ ಶಿವಲಿಂಗೇಶ್ವರ 57ನೇ ಪುಣ್ಯ ಉತ್ಸವ ಅಂಗವಾಗಿ ಪ್ರಕಾಶಕರ ಪ್ರಥಮ ಸಮ್ಮೇಳನವನ್ನು ಫೆಬ್ರವರಿ 7 ಮತ್ತು 8ರಂದು ಜರುಗುತ್ತಿರುವುದು ನನಗೆ ಹರ್ಷ ತಂದಿದೆ. ಸಮ್ಮೇಳನದಲ್ಲಿ ಪಾಲ್ಗೊಂಡು ಪೂಜ್ಯರನ್ನು ಆಗಮಿಸಿರುವ ಎಲ್ಲ ಪ್ರಕಾಶಕರು, ಲೇಖಕರು, ಅಭಿಮಾನಿಗಳು ಹಾಗೂ ಮಠದ ಭಕ್ತರನ್ನು, ನಮ್ಮ ಸಂಬಂಧಿಕರು, ಬಂಧುಗಳು, ಸ್ನೇಹಿತರನ್ನು ತುಂಬ ಹೃದಯದಿಂದ ಸ್ಮರಿಸಿಕೊಳ್ಳುತ್ತೇನೆ. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಉರ್ಲಿಂಗಪೆದ್ದಿ ಮಠದಲ್ಲಿ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಇಂಥ ಪ್ರಥಮ ಸಮ್ಮೇಳನ ಮಾಡಿಕೊಂಡು ಬರುತ್ತಿರುವ ಪೀಠಾಧಿಪತಿ ಪೂಜ್ಯ ಶ್ರೀ ಪಂಚಾಕ್ಷರಿ ಅಪ್ಪವರೇ ನಮ್ಮಗಳು ತಮ್ಮ ಸಣ್ಣ ಮಠವಾದರೂ ಹಿರಿದಾದ ಭಾವವನ್ನು ಹೊಂದಿದ್ದಾರೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಗಂಗೆ ಎನ್ನುವ ಶರಣರ ವಚನದಂತೆ ಬಾಳಿ ಬದುಕಿದ 12ನೇ ಶತಮಾನದ ಉರ್ಲಿಂಗಪೆದ್ದಿ ಮತ್ತು ಕಾಳವ್ವ ಅವರ ದಾಂಪತ್ಯ ಜೀವನ ಅತ್ಯಂತ ಅಮೋಘವಾದದ್ದು. ಅವರು ಕಟ್ಟಿಗೆ ಕಾಯಕವನ್ನು ಮಾಡುತ್ತಾ ಬಂದವರು. ಬಸವಣ್ಣನವರ ಮಂಟಪದಲ್ಲಿ ಒಂದು ಚರ್ಚೆಯನ್ನು ಮಾಡಿದ ಶರಣರ ದಂಪತಿಗಳು ಹಲವಾರು ವಚನಗಳನ್ನು ರಚಿಸಿ ಸಾಮಾಜಿಕ, ಧಾರ್ಮಿಕ, ಐತಿಹಾಸಿಕ ಚಿಂತನೆಗಳನ್ನು ಕಟ್ಟಿಕೊಟ್ಟವರು. ಅದರಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಆಚರಣೆಗಳಾದ ಶಟಸ್ಥಲ, ಅಷ್ಟಾವರಣ, ಪಂಚಾವರಣಗಳ ಕುರಿತು ಬಹು ಗಂಭೀರವಾದ ಚಿಂತನೆಗಳನ್ನು ವಚನಗಳ ಮೂಲಕ ಕಟ್ಟಿಕೊಟ್ಟರು. ಉರ್ಲಿಂಗಪೆದ್ದಿ ಮತ್ತು ಕಾಳವ್ವ ಇಬ್ಬರ ದಂಪತಿಗಳು ಮಾಡಿದ ಸೇವೆ ಇಂದಿಗೂ ಅನುಕರಣೀಯ. ಅವರ ವಚನಗಳು ಮತ್ತು ಅವರ ಮಠಗಳು ಇಂದಿಗೂ ಪ್ರಸಿದ್ಧಿಯನ್ನು ಹೊಂದಿವೆ. ಮೈಸೂರಿನ ಉರ್ಲಿಂಗಪೆದ್ದಿ ಮಠ, ಕೋಡ್ಲಾದ ಉರ್ಲಿಂಗಪೆದ್ದಿ ಮಠ, ಬೇನಚಿಂಚೋಳಿ ಉರ್ಲಿಂಗಪೆದ್ದಿ ಮಠದಂತೆ ಬೇಲೂರಿನ ಉರ್ಲಿಂಗಪೆದ್ದಿ ಮಠವು ಕೂಡ ಒಂದಾಗಿದೆ. ಇವುಗಳು ಒಂದು ಕರ್ನಾಟಕದ ಮೂಲೆ ಮೂಲೆಗೂ ಚಿರಪರಿಚಿತವಾಗಿ ಮಠವಾಗಿವೆ. ಹಾಗಾಗಿ ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಿ ಪೀಠಾಧಿಪತಿಗಳು ಒಂದು ಸುವರ್ಣ ಯುಗವನ್ನೇ ನಿರ್ಮಿಸಿದ್ದಾರೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಆತ್ಮೀಯರು, ಸಲಹೆಯರು, ಯಾವಾಗಲೂ ನನ್ನ ಮತ್ತು ನಮ್ಮ ಪ್ರಕಾಶನ ಸಂಸ್ಥೆಗೆ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ ನಮ್ಮ ಪ್ರಕಾಶನದ ಸಲಹಾ ಸಮಿತಿ ಹಿರಿಯರಾದ ಸದಸ್ಯರಾದ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಅವರು ಈಗಾಗಲೇ ಸಂಯೋಜಕರಾಗಿ 17 ಸಮ್ಮೇಳನ ಮಾಡಿ ಯಶಸ್ವಿಯಾಗಿದ್ದಾರೆ. ಇದು ಪ್ರಕಾಶಕರ ಮೇಲಿನ ಪ್ರೀತಿಯನ್ನು, ಅವರ ಸಮಸ್ಯೆ ಸವಾಲನ್ನು ಅರಿತು ಅತಿ ಸಮೀಪದಿಂದ ಕಂಡವರು. ಹೀಗಾಗಿ ಪ್ರಕಾಶಕರ ಸಮ್ಮೇಳನ ಮಾಡಿ ನನಗೆ ಸರ್ವಾಧ್ಯಕ್ಷ ಪಟ್ಟವನ್ನು ಕಟ್ಟಿರುವುದು ನನ್ನ ಸಂತೋಷ ಇಮ್ಮಡಿ ಮಾಡಿದೆ. ಈ ಮಠದ ಮತ್ತು ಈ ಮಠದ ಎಲ್ಲ ಪದಾಧಿಕಾರಿಗಳು ಮತ್ತು ಭಕ್ತರು ನಾನು ಹೃದಯ ತುಂಬಿ ಮನಸಾರೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಪ್ರಕಾಶನ ಸಂಸ್ಥೆ ಕಟ್ಟಿ ಬೆಳೆಸಿದ್ದು 5 ವರ್ಷಗಳ ಹಿಂದೆ. ಒಬ್ಬ ಸಾಮಾನ್ಯ ಪುಸ್ತಕ ವ್ಯಾಪಾರಿ ಅಂಗಡಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಪುಸ್ತಕದ ವಹಿವಾಟು, ಪ್ರಕಾಶನದ ಮಹತ್ವವನ್ನು ಅರಿತುಕೊಂಡು 12/12/1977ರಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆ ಅಂತ ಕಲಬುರಗಿ ಜಗತ್ಸರ್ಕದಲ್ಲಿ ಪ್ರಾರಂಭಿಸಿದೆ. ಇದಕ್ಕೆ ನನ್ನ ಮುಖ್ಯವಾಗಿ ಎಡೆಯೂರು ಸಿದ್ಧಲಿಂಗೇಶ್ವರ ನಾಮಾಳಿವನ್ನು ಓದುತ್ತಾ ಬಂದ ನನಗೆ ಸಿದ್ಧಲಿಂಗನ ಬಗ್ಗೆ ಅಪಾರ ಭಕ್ತಿ ಮತ್ತು ಮನೆಯೇ ದೇವರೆನಿಸಿಕೊಂಡಿದ್ದೇನೆ. ಅಜ್ಜನ ಕೃಪೆಯಿಂದ ಮತ್ತು ಕಲಬುರಗಿ ಶ್ರೀ ಶರಣಬಸವೇಶ್ವರ ಆಶೀರ್ವಾದದಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆ. ಅಂದಿನಿಂದ ಪ್ರಾರಂಭದ ನನ್ನ ಪಯಣ ಸಣ್ಣ ಗೂಡಂಗಡಿಯಿಂದ ಬುಕ್ ಸ್ಟಾಲ್ ಆಗಿ, ಶೋರೂಮ್ ಆಗಿ, ನಂತರ ಬುಕ್ ಮಾಲ್ ಆಗಿ ಬೆಳವಣಿಗೆ ಆಗಿರುವುದು ಎಲ್ಲರ ಒಂದು ಆಶೀರ್ವಾದದಿಂದ ಎಂದು ಭಾವಿಸಿದ್ದೇನೆ. ಪ್ರಕಾಶಕನಾಗಿ 10 ಹಲವು ಸಮಸ್ಯೆ ಸವಾಲುಗಳನ್ನು ನಾನು ಎದುರಿಸಿದ್ದೇನೆ. ಸಂಘರ್ಷಮಯವಾದ ಜೀವನವನ್ನು ಕಂಡಿದ್ದೇನೆ ಮತ್ತು ಅಭಿಮಾನದಿಂದ ಬದುಕಿ ಹಂತಕ್ಕೆ ಬಂದ ಶ್ರಮ ಹೇಳುತ್ತಿರುವುದು. ನನಗೆ ವಿಶ್ವವಿದ್ಯಾಲಯದ ಕುಲಪತಿಗಳು, ಕುಲಸಚಿವರು, ಪ್ರಸಾರಾಂಗದ ನಿರ್ದೇಶಕರು, ಪ್ರಾಂಶುಪಾಲರು, ಗ್ರಂಥಾಲಯ ಅಧಿಕಾರಿಗಳು, ಗ್ರಂಥಪಾಲಕರು, ಪುಸ್ತಕ ವ್ಯಾಪಾರಿಗಳು, ಲೇಖಕರು, ಓದುಗರು, ವಿದ್ಯಾರ್ಥಿಗಳು
ಅಭಿಮಾನಿಗಳು ನನ್ನ ಜೊತೆಗೆ ಸದಾ ಇದ್ದು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಅವರ ಪ್ರೇರಣೆ, ಸಲಹೆ, ಸೂಚನೆ, ಮಾರ್ಗದರ್ಶನದಿಂದ ಇಷ್ಟು ಎತ್ತರಕ್ಕೆ ಬೆಳೆದೋದಕ್ಕೆ ನೀವೇ ಸಾಕ್ಷಿಯಾಗಿದ್ದೀರಿ. ಪ್ರಕಾಶಕರು, ಲೇಖಕರು ಮತ್ತು ಮುದ್ರಣ ಮಾಡುವ ಪುಸ್ತಕಗಳು ಮೊದಲು ಲೇಖಕ ತನ್ನ ಹಸ್ತಪ್ರತಿಯಲ್ಲಿ ಬರೆಯುತ್ತಾನೆ. ಅದನ್ನು DTP ಅಂದರೆ ಅವುಗಳ ಗಣಕೀಕರಣ, ಕಂಪ್ಯೂಟರ್ ಮೂಲಕ ಅಕ್ಷರ ಜೋಡಣೆ ಮಾಡುವ ಕೆಲಸವನ್ನು ಮಾಡಬೇಕಾಗುತ್ತದೆ. ಇದಕ್ಕೆ ಸಾಕಷ್ಟು ಪರಿಶ್ರಮ ಬೇಕಾಗುತ್ತದೆ. ಏಕೆಂದರೆ DTP ಮಾಡುವವರು ಆ ಹಸ್ತಪ್ರತಿ ಲೇಖಕರ ಕೈಬರಹಗಳನ್ನು ಯಾವ ರೀತಿಯಾಗಿವೆ ಎಂಬುದನ್ನು ಪರಿಶೀಲಿಸುತ್ತಾರೆ. ಒಬ್ಬ ಲೇಖಕ ಅಕ್ಷರ ದುಂಡಾಗಿ ಮತ್ತು ಮುತ್ತಿನಂತೆ ಕಂಡ್ರೆ ಇನ್ನೂ ಕೆಲವು ಅಕ್ಷರಗಳು, ಸಾಲದ ಪದಗಳು ಗೊತ್ತೇ ಆಗೋದಿಲ್ಲ. ಇಂಥ ಅನೇಕ ಲೇಖಕರ ಬರಹದ ಸಮಸ್ಯೆಗಳನ್ನು ಅರಿತುಕೊಂಡು DTP ಮಾಡೋರು ಅದನ್ನು ಮನ ಮಾಡಿಕೊಂಡು ಅರ್ಥೈಸಿಕೊಂಡು ಕಷ್ಟಪಟ್ಟು ಅಕ್ಷರ ಜೋಡಣೆ ಮಾಡಬೇಕಾದ ಅಂಥವ್ರ ಸಾಲಿಗೆ ಬೆಂಗಳೂರಿನ RS ಶ್ರೀಧರವನ್ನು DTP ಮಾಡುವಲ್ಲಿ ಸಿದ್ಧಹಸ್ತರು. ಲೇಖಕ ಪದ ಮುದ್ರಕರು DTP ಆದ ನಂತರ ಮುದ್ರಿಸುವ ಹಂತಕ್ಕೆ ನಾವು ಹೋಗುತ್ತೇವೆ. ಆ ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ಗಳು ಇದ್ದವು. ಅಕ್ಷರ ಜೋಡಣೆ ಆದ ಮೇಲೆ ಪ್ರಿಂಟನ್ನು ಮಾಡುವ ಮುದ್ರಕರಿಗೆ ಕೊಡಬೇಕು. ನಮಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಮುದ್ರಣದ ಕಾರ್ಯವನ್ನು ಮಾಡಿ ಪ್ರಸಿದ್ಧ ಆಗಿದ್ದವರು ಪಸಿ ಬಾಂಡಿಗೆ ಗದಗ ತ್ವರಿತ ಮುದ್ರಣಾಲಯ ನಮಗೆ ಪ್ರೇರಕವಾಗಿದೆ. ಗದಗಿನಲ್ಲಿ ಎಲ್ಲೇ ನಿಂತು ಒಂದು ಕಲ್ಲು ಎಸೆದರೆ ಅದು ಪ್ರಿಂಟಿಂಗ್ ಪ್ರೆಸ್ ಮೇಲೆ ಬೀಳುತ್ತದೆ ಅಂತ ಒಂದು ವಾಡಿಕೆ ಎಂಬ ಕಾಲ ಹೊಂದಿತ್ತು. ಅಂಥ ಕಾಲದಲ್ಲಿ ದಿನವಿಡೀ ಅಕ್ಷರ ಜೋಡಿಸಿ ಮುದ್ರಿಸಿ ಕೊಡುವ ತ್ವರಿತ ಮುದ್ರಣದ ಕಾರ್ಯವನ್ನು ನಾವು ಗಮನಿಸಬೇಕಾಗುತ್ತದೆ. ಪ್ರಭು ಪ್ರಿಂಟರ್ಸ್ನ ಜಂಗಮನಿ, ಗದಗ ಮುದ್ರಣಾಲಯ, ವಿಕ್ರಮ್ ಪ್ರಕಾಶನ, ಶಂಕೇಶ್ವರ ಮುದ್ರಣಾಲಯ, PC ಶಾಬಾದಿ ಮಠ, MS ಶಾಬಾದಿ ಮಠ ಅವರ ಪ್ರಿಂಟಿಂಗ್ ಪ್ರೆಸ್ಗಳು ನಮಗೆ ದಾಖಲೆಯಾಗಿ ನಿಲ್ಲುತ್ತವೆ. ಅದರಂತೆ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿಯೂ ಕೂಡ ಇಂಥ ಅನೇಕ ಮುದ್ರಣ ಕಾರ್ಯಗಳನ್ನು ಮಾಡುವಂಥ ಲಕ್ಷ್ಮೀ ಮುದ್ರಣಾಲಯ, ವಿಶ್ವಾಸ, ಸ್ನೇಹ ಪ್ರಿಂಟರ್ಸ್, ಓಂ ಶಕ್ತಿ ಗ್ರಾಫಿಕ್ಸ್ ರಾಜು, ಸ್ವಾಮಿ ಪ್ರಿಂಟರ್ಸ್ನ ಕೃಷ್ಣಮೂರ್ತಿ ಇವುಗಳಲ್ಲದೆ ಅನೇಕ ಮುದ್ದುಗಳು ಹೊಸ ನಾವೀನ್ಯತೆ ಮತ್ತು ಬಗೆಯ ಆಕರ್ಷಕ ಮುದ್ರವನ್ನು ಮಾಡಿಕೊಂಡ ಮೂಲಕ ಲೇಖಕರಿಗೆ, ಪ್ರಕಾಶಕರಿಗೆ ಮುದ್ರಣದ ಕಾರ್ಯ ಬಹು ಮಹತ್ವವಾಗಿದೆ. ಮುಖಪುಟ ವಿನ್ಯಾಸಕರಾದ DTP ಮುದ್ರಣವಾದರೆ ಪುಸ್ತಕದ ಮುಖಪುಟ ವಿನ್ಯಾಸ ಮೊದಲು ಮುಖ್ಯವಾಗಿದೆ. ಮುಖಪುಟ ವಿನ್ಯಾಸಕರಾದ ವಿರಾಜ್, ಸುಧಾಕರ್ ದರ್ಬೆ, ಮೋನಪ್ಪ, A. ಕೃಷ್ಣ ರಾಯಚೂರು, ಚಂದ್ರಕಾಂತ್ ಪಟ್ಟಣ್, ಪ್ರವೀಣ್ ಮೊದಲಾದರ ಮುಖಪುಟ ವಿನ್ಯಾಸಕರು ನಾವು ಈ ಟೈಮಲ್ಲಿ ನೆನೆಯಬೇಕು. ಪ್ರಕಾಶದ ಬಹುಮಹತ್ವಕಾರಿ ಯೋಜನೆ ಮಾಡುವಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟಣೆ ಪ್ರಸಾರಾಂಗ ಮತ್ತು ಇಲ್ಲಿ ಕಾಣುತ್ತೇವೆ. ಮೈಸೂರು ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಶಿವಮೊಗ್ಗ ವಿಶ್ವವಿದ್ಯಾಲಯ, ಮಂಗಳೂರು ವಿಶ್ವವಿದ್ಯಾಲಯ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ಅಲ್ಲದೆ ಅನೇಕ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯ ಪ್ರಸಾರಾಂಗ ಮತ್ತು ಕನ್ನಡ ಜಾನಪದ ಪ್ರಕಟಿಸಿದ ಮೌಲಿಕ ಗ್ರಂಥಗಳು ನಮಗೆ ಮಾದರಿ. ಸರ್ಕಾರ ಕೂಡ ನಾವು 2002ರಲ್ಲಿ ನಾನು ಗುಪ್ತ ವರದಿಯನ್ನು ತರಿಸಿಕೊಂಡು ಪಠ್ಯಪುಸ್ತಕ, ಸರ್ಕಾರದ ಪಠ್ಯಪುಸ್ತಕ 8, 9, 10 ಮೂರು ಕ್ಲಾಸಿಂದ 8 ಪುಸ್ತಕ 2 ವರ್ಷ ಕೊಡ್ತು. ಅದೇ ವರ್ಷ ನಾನು ಪುಸ್ತಕ ಪಬ್ಲಿಷ್ ಮಾಡಿ ಇಡೀ ರಾಜ್ಯದಂಥ ಪುಸ್ತಕ ಸಪ್ಲೈ ಮಾಡಿದ್ದೀನಿ. ಅದು ನನಗೊಂದು ಶಕ್ತಿ ಬಂದಂಗೆ ಆಗಿತ್ತು ಆವಾಗಿನ ಕಾಲಕ್ಕೆ ಕೂಡ. ಅದು ಕೂಡ ಇದು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರಂತನೇ ಅಂತ ಕೃಪೆ ಅಂತ ನಾನು ಈ ಮಾತಿನಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಸರ್ಕಾರ ಗುಪ್ತ ವರದಿ ತರಿಸ್ಕೊಂಡು ನಮ್ಮ ಸಂಸ್ಥೆಗೆ ಆಗಿನ ಕಾಲಕ್ಕೆ ನಾ 2002ರಲ್ಲಿ ಹೇಳ್ತಾ ಇದ್ದೀನಿ ಘಟನೆ. ಆವಾಗ ನಮ್ಮ ಸಂಸ್ಥೆಗೆ 6, 8, 9, 10 ಪುಸ್ತಕಗಳು ನಮ್ಮ ಪ್ರಕಾಶನ ಕ್ಷೇತ್ರಕ್ಕೆ ಕೊಟ್ಟಿದ್ದರು. ಆ 8 ಪುಸ್ತಕಗಳು ರಾಜ್ಯ ಮಟ್ಟದಲ್ಲಿ ಎಲ್ಲ ಪುಸ್ತಕ ವ್ಯಾಪಾರ ತರಿಸಿದಂತೆ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೀನಿ. ಮತ್ತು ಅದನ್ನೇ ನನಗೆ ಬೆಳೀಲಿಕ್ಕೆ ಒಂದು ಪ್ರೇರಣೆ ಸಿಕ್ತು. ಆಮೇಲೆ ಬೆಳ್ಳಿ ಹಬ್ಬ ಆಚರಣೆ ಮಾಡುವಾಗ ನಮ್ಮ ಗವಿಸಿದ್ದಪ್ಪ ಅವರು ಭಾಳ ಹೇಳಿದ್ರು. ನಾ ಈಗ ಅಲ್ಲಿ ಅದಕ್ಕೆ ಮುಂಚೆ ಹೇಳಿದ್ದೀನಿ. ಆದರೆ ಇನ್ನೊಂದು ಹೇಳಬೇಕಂದ್ರೆ ಬಾಲಚಂದ್ರ ಜಯಶೆಟ್ಟಿ ಮತ್ತು ಗವಿಸಿದ್ದಪ್ಪ ಪಾಟೀಲ್ ಅವ್ರು ಏನು ಹೇಳಿದ್ರು ಅಂದರೆ, ಬೆಳ್ಳಿ ಹಬ್ಬ ಆಚರಣೆ ಮಾಡೋದು ದೊಡ್ಡದಲ್ಲ, ಅದ್ರ ಜೊತೆಗೆ ಈ ಭಾಗದ ಲೇಖಕರ ಕೃತಿಗಳನ್ನು ನೀವು ಪಬ್ಲಿಷ್ ಮಾಡಿ ಈ ಭಾಗಕ್ಕೆ ನೀವು ಟೊಂಕ ಕಟ್ಟಿ ನಿಲ್ಲಿ, ಬೆಳೀಲಿ ಈ ಭಾಗದ ಲೇಖಕರು. ಇಲ್ಲಿ ಯಾರೂ ಈ ಲೇಖಕರ ಕೃತಿಗಳನ್ನು ಆ ಕಡೆ ಯಾರೂ ಪಬ್ಲಿಷ್ ಮಾಡ್ತಾ ಇಲ್ಲ, ಅದಕ್ಕೆ ನೀವು ಒಬ್ಬರು ತಯಾರಾಗಿರಿ ಅಂತ ನನಗೆ ಭಾಳ ಉಳಿಸಿದ್ರು. ಅವಾಗ ನನಗೆ ಆ ಶಕ್ತಿ ಇರಲಿಲ್ಲ. ಆದರೂ ಕೂಡ ಭಾಳ ಸಾಹಸ ಧೈರ್ಯ ಮಾಡಿ ಆ ಪುಸ್ತಕಗಳು ಮಾಡಿದ್ವಿ. ಇಡೀ ರಾಜ್ಯ ಇಲ್ಲಿ ಅದ್ರಾಗ ನಾವು ಪಬ್ಲಿಷ್ ಮಾಡಿದಂಥ ಕೃತಿಗಳು ಇಲ್ಲಿ ಇವ್ರು ಬಂದಿದ್ದಾರೆ, ಹೊನ್ಕಲ್ ಅವರು, ಅವ್ರದ್ದು ಒಂದು ಕೃತಿ ಇತ್ತು ಶಾಪುರದ್ದು, ಇಲ್ಲಿ ಇದ್ದಾರೆ, ಅವರು ಇದ್ದಾರೆ, ಅವ್ರದ್ದು ಒಂದು ಕೃತಿ ಇತ್ತು. ಹಾಗೆ ಎಲ್ಲ ಕಲ್ಯಾಣ ಕರ್ನಾಟಕದ ಮೊದಲ 25 ಕೃತಿಗಳನ್ನು ಬಿಡುಗಡೆ ಮಾಡಿದ್ದು ಅದೊಂದು ದೊಡ್ಡ ಸಾಧನೆ ಈಗ ಸಂಸ್ಥೆಗೆ. ಆಮೇಲೆ ಆವತ್ತಿನಿಂದ ಮುಂದೈತೆ ಹೆಜ್ಜೆ ಇವತ್ತಿನವರೆಗೂ ಹಿಂದೆ ಇಟ್ಟಿಲ್ಲ. ಅದೊಂದು ಹೇಳೋಕ್ಕೆ ಭಾಳ ಸಂತೋಷ ಪಡ್ತೀನಿ ಸರ್.
ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಆತ್ಮೀಯರೇ, ಈ ಉರುಲಿಂಗ್ ಪೆದ್ದಿ ಮಠಕ್ಕೆ ಮತ್ತು ನಮಗೆ ಬಹಳ ಅವಿನಾಭವಾದಂತ ಒಂದು ಸಂಬಂಧ ಇದೆ. ಪಂಚಾಕ್ಷರಿ ಸ್ವಾಮೀಜಿಯವರು ಪ್ರತಿ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡ್ತಾರೆ. ನಾನು ಹೋದ ವರ್ಷ ಬರಲಿಕ್ಕೆ ಆಗಲಿಲ್ಲ, ಆದರೆ ಈಗಿಂತ ಪೂರ್ವದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿಗೆ ಬಂದಿದ್ದೆ. ಅವರ ಕಾರ್ಯಕ್ರಮ ನೋಡಿದ್ದೇನೆ. ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಹೀಗಾಗಿ ಅವರು ಬರೀ ಮಠದಲ್ಲಿ ಕುಳಿತುಕೊಳ್ಳದೆ ಇಡೀ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಏನಿವತ್ತು ಶರಣ ಉರ್ಲಿಂಗ್ ಪೆದ್ದಿಯವರು, ಶರಣ ಕಾಳವೆ ತಾಯಿಯವರು ಅವರು ಬರೆದಂತ ವಚನಗಳೇನಿದ್ದಾವೆ, ವಿಶ್ವಗುರು ಬಸವಣ್ಣನವರು ಏನೊಂದು ತತ್ವ ಸಂದೇಶವನ್ನು ಕೊಟ್ಟಿದ್ದಾರೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ಸುಂದರ ಭವ್ಯವಾದಂತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಸಂಚಾರ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಅವರ ತತ್ವಗಳನ್ನು ಇವತ್ತು ಜನರಲ್ಲಿ ಒತ್ತಿ ಒತ್ತಿ ಹೇಳುವಂತ ಒಂದು ಪ್ರಯತ್ನ ಅವರು ಏನ್ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಬಹಳ ಪ್ರಶಂಸನೀಯ ಕಾರ್ಯ ಮಾನ್ಯ ಪಂಚಾಕ್ಷರಿ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಭಾಗದಲ್ಲಿ ಈ ಮಠದ ಅಭಿವೃದ್ಧಿಗಾಗಿನೂ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಬೇಲೂರಿನಲ್ಲಿ ಸಹಿತ ಅನೇಕ ಜನ ಶೋಷಿತರಿಗೆ, ಅದರ ಇತರ ಸಮುದಾಯದ ಬಡವರಿಗೂ ಅವರೆಲ್ಲರಿಗೂ ಇವತ್ತು ಧಾರ್ಮಿಕ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಅನ್ನೋಂಥದ್ರ ಬಗ್ಗೆನೂ ಕಾಲ ಕಾಲಕ್ಕೆ ನಮ್ಗೆಲ್ಲರಿಗೆ ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಕ್ಕಾಗಿ ಅವರಿಗೆ ಮತ್ತು ಅವರೆಲ್ಲ ಸಂಘಟಕರಿಗೆ, ಬೆಂಬಲಿಗರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಪಂಚಾಕ್ಷರಿ ಸ್ವಾಮೀಜಿ ಅವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯರೇ, ನೀವೆಲ್ಲರೂ ಬಸವ ತತ್ವ ಅನುಯಾಯಿಗಳಿದ್ದೀರಿ. ಬುದ್ಧ ಬಸವ ಅವರ ಏನೊಂದು ಸಂದೇಶಗಳು ಅಳವಡಿಸಿಕೊಂಡು ಒಳ್ಳೆಯ ರೀತಿಯಿಂದ ಇವತ್ತು ಸಮಾಜ, ದೇಶ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋಂಥದ್ದು ಎಲ್ಲರ ಒಂದು ಇವತ್ತು ಸಂಕಲ್ಪ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಒಂದು ತಮ್ಮೆಲ್ಲರಿಗೆ ವಿನಂತಿ ಏನಪ್ಪ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಯಾರು ದುಶ್ಚಟ ದುರ್ಗುಣಗಳ ಕಡೆ ಹೋಗಬಾರದು. ಎರಡನೇದು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಜ್ಞಾನವೇ ಶಕ್ತಿ, ಜ್ಞಾನಾಧಾರಿತವಾದಂತ ಸಮಾಜ ಇದೆ. ಎಷ್ಟು ಜ್ಞಾನ ಪಡೆದ್ರೂ ಕಡಿಮೆನೇ ಇದೆ. ಹೀಗಾಗಿ ಇವತ್ತು ನೀವೆಲ್ಲ ನಿಮ್ಮ ಮನ್ಸು ಮಾಡಿದ್ರೆ ನಿಮ್ಮ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, IAS IPS ಆಗ್ತಾರೆ. ಅದಕ್ಕೆ ಹೆಚ್ಚಿನ ಒಂದು ಶ್ರಮ ಕೊಡಬೇಕು ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ಈ ಒಂದು ಮಠ ಇದರ ಅಭಿವೃದ್ಧಿಗೆ ಹಿಂದೆನೂ ಪಂಚಾಕ್ಷರಿ ಸ್ವಾಮೀಜಿಯವರು ಇವತ್ತು ನನಗೆ ಹೇಳಿದ್ದಾರೆ. ಈಗಲೂ ಸಹಿತ ಇದಕ್ಕೆ ಅಭಿವೃದ್ಧಿಗೆ ಇವತ್ತು ಇಲ್ಲಿ ಒಂದು ಯಾತ್ರಿ ನಿವಾಸ ಆಗಲಿ, ಇದರ ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನ ಬೇಕು ಅಂತ ಹೇಳಿದ್ದಾರೆ. ನನ್ನ ಕಡೆಯಿಂದ, ನಮ್ಮ ಸರ್ಕಾರದ ಕಡೆಯಿಂದ ನಾವೆಲ್ಲ ಮಠಮಾನ್ಯಗಳು ಅಭಿವೃದ್ಧಿ ಆಗಬೇಕು ಅನ್ನುವಂಥವ್ರು ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಬಡವರ ಮಠಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೇವೆ. ಹೀಗಾಗಿ ನನ್ನ ಕಡೆಯಿಂದ ಈ ಮಠಕ್ಕೆ ಏನು ಅನುದಾನ ಬೇಕಾಗಿದೆ ಅದೆಲ್ಲವನ್ನು ಮಂಜೂರಿ ಮಾಡಿಕೊಳ್ಳಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ತಮ್ಮೆಲ್ಲರಿಗೆ ಕೊಡುತ್ತಾ, ಈಗಾಗಲೇ ಪ್ರಕಾಶಕರೆಲ್ಲರೂ ಸೇರಿದ್ದೀರಿ. ಹೀಗಾಗಿ ಪ್ರಥಮ ಸಮ್ಮೇಳನದ ಅಧ್ಯಕ್ಷರಾಗಿ ಬಸವರಾಜ್ ಅವರಿಗೆ ಆಯ್ಕೆ ಮಾಡಿದ್ದೀರಿ. ಸುಮಾರು ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ. ಇನ್ನು ಹೆಚ್ಚಿನ ಪ್ರಕಾಶನಗಳು ಹೊರಗೆ ಬರಲಿ. ನಮ್ಮ ಯುವಕರಿಗೆ, ಯುವತಿಯರಲ್ಲಿ ಇವತ್ತು ಓದುವ ಅಭಿರುಚಿ ಬೆಳೀಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಇದರಿಂದ ಜ್ಞಾನಾಭಿವೃದ್ಧಿ ಆಗಲಿ. ಇವತ್ತು ಪ್ರಕಾಶಕರಿಗೆ ಒಳ್ಳೇದಾಗಲಿ. ಪ್ರಕಾಶಕರಿರ್ಬೋದು, ಲೇಖಕರಿಗಿರ್ಬೋದು, ಸಾಹಿತಿಗಳಿರ್ಬೋದು, ನಮ್ಮ ಕಡೆಯಿಂದ ಸರ್ಕಾರದ ವತಿಯಿಂದ ಏನು ಸಹಕಾರ ಬೇಕಾಗಿದೆ ಅದು ಮಾಡಲಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದನ್ನ ಪಡೆಯೋದಕ್ಕೆ ಬಡದಾಡಿ ಬಿಟ್ಟಲ್ಲ, ಓ ರಕ್ತ ಸಮಾನ, ಅದನ್ನ ಸ್ವೀಕಾರ ಮಾಡಬಾರ್ದು.
ಆದರೆ ಇವತ್ತು ಅತ್ಯಂತ ಸಹಜವಾಗಿ ನಮಗೂ ಕೂಡ ಗೊತ್ತು ಮಾಡದಂತೆ ನಮ್ಮ ಬಯೋಡಾಟಾಗಳನ್ನು ನಮ್ಮಿಂದ ಕೇಳದೆ ಅವರೇ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಲ್ಚರನ್ನು ಇಲ್ಲೇನು ಬೆಳೆಸಿದರೆ ಇದು ನಿಜವಾದ ಬಸವ ಸಂಸ್ಕೃತಿ. ಬಸವಣ್ಣ ಅನುಭವ ಮಂಟಪಕ್ಕೆ ಬಂದವರ ಜಾತಿ ಕೇಳಲಿಲ್ಲ, ದೇಶ ಕೇಳಲಿಲ್ಲ, ಮತಪಂಥಗಳನ್ನು ಕೇಳಲಿಲ್ಲ. ಯಾಕೆ ಜಗತ್ತಿನಲ್ಲಿ ಬೇರೆ ಪ್ಲೇಸ್ ಇರಲಿಲ್ವಾ? ಕಾಶ್ಮೀರದಿಂದ ಯಾಕೆ ಕಲ್ಯಾಣಕ್ಕೆ ಬಂದರು? ಸೌರಾಷ್ಟ್ರದಿಂದ ಯಾಕೆ ಕಲ್ಯಾಣಕ್ಕೆ ಬಂದರು? ಜಗತ್ತಿನ ಎಲ್ಲ ಪ್ರದೇಶಗಳಿಂದ ಯಾಕೆ ಕಲ್ಯಾಣಕ್ಕೆ ಬಂದರು ಅಂದರೆ ಕಲ್ಯಾಣದಲ್ಲಿ ಪ್ರಶ್ನೆಗಳಿರಲಿಲ್ಲ, ಕಲ್ಯಾಣದಲ್ಲಿ ನಿಮ್ಮ ದೋಷಗಳನ್ನು ಹುಡುಕುವ ಕಣ್ಣುಗಳಿರಲಿಲ್ಲ. ಅದಕ್ಕಾಗಿ ಎಲ್ಲರೂ ಬಸವಣ್ಣ ಅಂತಕ್ಕಂಥ ಒಂದು ಲೋಹ ಚುಂಬಕ್ಕೆ ಸಂಸ್ಕೃತಿಗೆ ಬೆರಗಾಗಿ ಇಲ್ಲಿವರೆಗೆ ಬಂದರು. ಬೇಲೂರು ಮಠವೂ ಕೂಡ ಅಂಥದೇ ಒಂದು ಕೆಲಸ ಮಾಡ್ತಾ ಇದೆ. ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ನೋಡಿ. ಬೆಂಗಳೂರಿನಿಂದ ಇಂಥ ಒಂದು ಗ್ರಾಮೀಣ ವಲಯದಲ್ಲಿ ಸೇರಿಕೊಂಡು ಪ್ರಕಾಶಕರ ಸಮ್ಮೇಳನ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಅಕ್ಷರದ ಮೇಲಿನ ಪ್ರೀತಿ. ಗುರುಗಳಿಗೆ ಚೆನ್ನಾಗಿ ಗೊತ್ತು, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ನಾವು ಕಟ್ಟಿದ್ದೆಲ್ಲವೂ ಒಂದು ದಿನ ನಾಶ ಆಗಿ ಹೋಗ್ತದೆ, ಆದರೆ ಪ್ರಕಟಿಸಿದ್ದು ಒಂದಿಷ್ಟು ಕಾಲ ಬಾಳ್ತದೆ ಅಂತಕ್ಕಂಥ ವಿಚಾರ ಇಟ್ಟಿದ್ದರಿಂದ ಅದನ್ನು ಮನವರಿಕೆ ಮಾಡಿಕೊಂಡಿರೋದ್ರಿಂದ ಈ ಒಂದು ಪುಸ್ತಕ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನನ್ನೊಂದಿಗೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಜಯದೇವಿ ಮೆಣಸ್ಗಿಯವರು, ವಿದ್ಯಾನಿಧಿ ಪ್ರಕಾಶನ ಗದಗ್, ಎನ್ ರವಿಕುಮಾರ್ ನನ್ನ ಬಹಳ ಪ್ರೀತಿಯ ಗೆಳೆಯ. ಆದರೆ ಇವತ್ತಿಗೂ ನನ್ನ ಪುಸ್ತಕ ಅವರ ಕಡೆಯಿಂದ ಪ್ರಿಂಟ್ ಆಗಿಲ್ಲ. ಆದರೆ ನಾನು ಕೊಡೋಕ್ಕಿಂತ ಮುಂಚೆ ನನ್ನೊಂದು ಕ್ವಶನ್ ಇದೆ. ಯಾವುದಾದ್ರೂ ಪ್ರಕಾಶಕನಿಗೆ ಪುಸ್ತಕ ಕೊಟ್ಟೆ ಅವನು ಇದರಿಂದ ಲಾಸ್ ಆಯಿತು ಅಂದರೆ ಮತ್ತೊಮ್ಮೆ ಅವನು ಪುಸ್ತಕ ಕೊಡೋದಿಲ್ಲ. ನಾನು ಐ ಡೋಂಟ್ ಗಿವ್. ಯಾಕಂದರೆ ಪುಸ್ತಕದ ಜವಾಬ್ದಾರಿ, ಪುಸ್ತಕ ಯಾಕೆ ಹೋಗಲಿಲ್ಲ, ಕಾರಣ ನಾವ ಪ್ರಶ್ನೆ ಶುರು ಆಗ್ತದೆ. ಪ್ರಕಾಶಕರು ಬಹಳ ಇದ್ದಾರೆ, ಕರ್ನಾಟಕದಲ್ಲಿ ಬಹಳ ಜನ ಪ್ರಕಾಶಕರಿದ್ದಾರೆ. ನಾನು ಇನ್ನೂ ಕೆಲವು ಪ್ರಕಾಶಕರಿಗಾಗಿ ಹುಡುಕ್ತಾ ಇದ್ದೇನೆ. ಹೇಗೆ? ಲೇಖಕನ ಹೆಗಲ ಮೇಲೆ ಕೂತ್ಕೊಂಡು ಪ್ರಕಾಶಕ ಆಗೋದಲ್ಲ, ಪ್ರಕಾಶಕನ ಹೆಗಲ ಮೇಲೆ ಕೂತ್ಕೊಂಡು ಲೇಖಕರುಗಳು ಹುಟ್ಟಬೇಕು, ಸಾಲು ಸಾಲಾಗಿ ಹುಟ್ಟಬೇಕು. ಸತಕ್ಕೆ ನಾನೊಬ್ಬ ಪ್ರಕಾಶಕ, ನನಗದ್ರ ಬಗ್ಗೆ ತುಂಬ ಪ್ರಶ್ನೆಗಳಿವೆ ಮತ್ತು ಹೋರಾಟನೂ ಇದೆ. ನಾವು ಯೋಗಸ್ಥ ಅಂತೇಳಿ ಇತ್ತೀಚೆಗೆ ಒಂದು ಪುಸ್ತಕ ತಂದೆ. 6 ಮುದ್ರಣ ಬಂತು, ತೆಲುಗಿಗೆ ಬಂತು, ಇಂಗ್ಲೀಷಿಗೆ ಬಂತು, ಹಿಂದಿಗೆ ಬಂತು. ಇಲ್ಲಿ ಸ್ವಲ್ಪ ಲೇಟಾಗಿ ಬಂದಿವಿ, ಯಾಕಂದರೆ ಸಕಾಳ ಆಫೀಸ್ನಲ್ಲಿ ಕೂತ್ಕೊಂಡು ಮರಾಠಿ ವರ್ಷನನ್ನು ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಅಂಥ ಪ್ರೀತಿಯ ಗೆಳೆಯ ರವಿಕುಮಾರ್ ಅವರು, ಶಿವಲಿಂಗಪ್ಪ ಜಲಾದೆ ಶಾರದಾ ಬುಕ್ ಡಿಪೋ ಬೀದರ್, ಶಶಿಕಲಾ ಬಿ ಪಾಟೀಲ್ ಅಮರ ಪ್ರಕಾಶನ ಕಲಬುರಗಿ, ನಾರಾಯಣ್ ಕುಲಕರ್ಣಿ ಶಿರಪುರ ಪ್ರಕಾಶನ ಕಲಬುರಗಿ, ಎಸ್ ಮಕಾಂದಾರ್ ನಿರಂತರ ಪ್ರಕಾಶನ. ಬಹುತೇಕ ಇವರೆಲ್ಲರಿಗಿಂತ ಹೆಚ್ಚಿನ ಅನುಭವ ಆಗಿರ್ತದೆ ಅವರಿಗೆ, ಯಾಕಂದರೆ ಅವರೇ ಲೇಖಕ ಮತ್ತು ಅವರೇ ಪ್ರಕಾಶಕ. ಹೀಗಾಗಿ ಪುಸ್ತಕಗಳು ಮುಟ್ಟಿಸ್ಬೇಕಲ್ಲ. ಪ್ರೀತಿ ಗೆಳೆಯ ಮಖಾನ್ದಾರ್ಗೆ, ಗುರುಸಿದ್ದಪ್ಪ ಬಿರಾದಾರರು ಅಧ್ಯಕ್ಷರು, ಧರಿನಾಡು ಕನ್ನಡ ಸಂಘ ಬೀದರ, ದೇವೇಂದ್ರ ಕುಮಾರ್ ವಲ್ಲೇಪುರಿ ಪೂಜೆ ಪ್ರಕಾಶನ ಬೀದರ್, ಇವರೆಲ್ಲರೂ ಕೂಡ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಇಲ್ಲಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಾಯಿತು ಮತ್ತು ನಿಮ್ಮ ಗುರುತಿಸುವಿಕೆ ಭಿನ್ನವಾಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾತನಾಡಲು ಅವಕಾಶ ಮಾಡಿ. ಸಮಾರೋಪ ಈ ಕಾರ್ಯಕ್ರಮಕ್ಕೆ ಮಾತ್ರ ಇದು ಸಮಾರೋಪ. ಆದರೆ ನನಗೊಂದು ಗಾಬರಿ ಆಗಿಬಿಟ್ಟೆ ಬ್ರದರ್, ಇಷ್ಟೊಂದು ಸಮ್ಮೇಳನ ಮಾಡ್ತಾ ಇದ್ದೀರಾ, ನಮ್ಮ ಸರ್ಕಾರವನ್ನು ಮಾಡ್ತಾ ಇಲ್ಲಲ್ಲ ಅಂತಲೂ ಅನಿಸ್ಬಿಡ್ತು ಒಮ್ಮೊಮ್ಮೆ. ಆಮೇಲೆ ಒಂದು ಕ್ಷಣ ಗಾಬರಿನೂ ಆಗ್ಬಿಟ್ಟೆ. ಯಾಕೆ 16-17 ಸಮ್ಮೇಳನಗಳ ಹೇಳಿದ್ರು. ಎಷ್ಟು ರೀ? ಪ್ರಥಮ 18 ಸಮ್ಮೇಳನಗಳು. ಜೋರಾಗಿ ಒಂದು ಚಪ್ಪಾಳೆ ಕೊಡೋದ್ರ ಮೂಲಕ, ಯಾಕಂದರೆ ಯಾವ ಸರ್ಕಾರವೂ ಇಷ್ಟು ಸಮ್ಮೇಳನ ಮಾಡೋದಿಲ್ಲ. 1-2 ಸಮ್ಮೇಳನ ಮಾಡೋದ್ರೊಳಗೆ ಅವ್ರ ಕತೆ ಬಿದ್ದು ಹೋಗ್ತದೆ, ಅದ್ರ ಏನೆಲ್ಲೋ ಚರ್ಚೆ ಬರ್ತದೆ. ಆದರೆ ಎಲ್ಲೋ ಎಲೆ ಮರೆಯ ಕಾಯಿ ಅಂತ ಇಷ್ಟೊಂದು ಕೆಲಸ. ನನಗೆ ಮಧುರಚನರ ಮಾತು ನೆನಪಾಗಿತ್ತು. ಹಣ್ಣು ಬಿತ್ತು ಬ್ರಹ್ಮವನದ ಹಣ್ಣು ಬಿತ್ತು, ಅಲ್ಲಿ ಬಿತ್ತು ಇಲ್ಲಿ ಬಿತ್ತು, ಎಲ್ಲಿ ಬಿತ್ತು? ಇಲ್ಲೇ ಇತ್ತು. ಓಕೆ, ಈ ನೆಲದಲ್ಲೇ ಇತ್ತು, ಏನೆಲ್ಲ ಶಕ್ತಿ ಈ ನೆಲದಲ್ಲೇ ಇತ್ತು. ಅಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಗುರುಗಳನ್ನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನೀವು ಮನೆ ಶಾಂತಿಗೆ ಹೋಗಲಿ, ಲಗ್ನಕ್ಕೆ ಹೋಗಲಿ, ಮತ್ತೆ ಅದು ಜಾವಳ ಮತ್ತೊಂದು ಹುಟ್ಟು ಹಬ್ಬಕ್ಕೆ ಹೋಗಿ ಏನು ಮಾಡ್ತೀರಿ? ಒಂದು ಟಿಫನ್ ಬಾಕ್ಸರ ಕೊಡ್ತೀರಿ, ಒಂದು ಡಬ್ಬಿಯರ ಕೊಡ್ತೀರಿ, ಅಥವಾ ಒಂದು ಕೊಡಾರ ಒಯ್ತೀರಿ, ಬಕೆಟರ ಒಯ್ತೀರಿ. ಇವತ್ತು ಯಾರ ಮನೆಗೂ ಬಕೆಟು ಕೊಡ ಕಡಿಮೆ ಇಲ್ಲ, ಅವ್ರ ಮನೆಗೆ ಇಡ್ಲಕ್ಕೆ ಜಾಗನೇ ಇಲ್ಲ. ಆದ್ರೆ ಅವ್ರಿಗೆ ಏನು ಕೊಡಬೇಕು ನೀವು ಭೇಟಿ ಅಂದ್ರೆ, ಏನು ನೀವು ಅವ್ರಿಗೆ ಕಾಣಿಕೆ ಕೊಡ್ಬೇಕಂದ್ರೆ ಪುಸ್ತಕಗಳನ್ನ ಖರೀದಿ ಮಾಡಿ ಅವ್ರಿಗೆ ಕೊಟ್ಟರೆ
ಅವ್ರ ಮನಸ್ಸು ಬೆಳಗ್ತದ, ಅವ್ರ ಮನೆಯೂ ಬೆಳಗ್ತದ ಅನ್ನೋದು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಅಂಥ ಕಾರ್ಯ ನಾವು ಮಾಡಬೇಕು. ಇವತ್ತು ಅನೇಕರು ಬೇರೆ 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 ಕಡೆ, ಮೊನ್ನೆ ಒಂದು ಮದುವೆಗೆ ಹೋಗಿದ್ದ ನಾನು. ಮದುವೆಗೆ ಹೋಗಿ ಗಾಡಿ ರಶ್ ಇತ್ತು ಅಂಥೇಳಿ ದೂರ ನಿಂದ್ರಿಸಿದ್ದ. ನಾನು ನಿಂತಿದ್ದ ಗಾಡಿ ಮುಂದೆ ಸಮೀಪದಾಗ ಒಬ್ಬಕ್ಕೆ ಹೆಣ್ಮಗಳು ಥೋಡೆ ಮುಖ ಸಣ್ಣದು ಮಾಡಿ, ನೋಡೇ ಅಕ್ಕ, ನಾನು 5,000 ರೂಪಾಯಿ ಸೀರೆ ಒಯ್ದೀನಿ, ಆಕೆ 500 ರೂಪಾಯಿ ಉಡ್ಸಾಳ ನೋಡಿ ನನಗೆ ಅಂತ ಆಕೆ ತಳಮಾಳ ಮಾಡ್ಕೊಳತ್ತಿಳು ಆಕೆ. ನನಗನ್ನಿಸ್ತು, ನಿನಗೆ ಉಡ್ಸಂತ ಯಾರಂದು, ನಿಂಗೆ ತಳಮಾಳ ಮಾಡ್ಕೊಂತ ಯಾರಂದ್ರಪ್ಪ. ಅದ್ರ ಬದಲಾಗಿ ಇವತ್ತು ಯಾರಿಗೂ ಬಟ್ಟೆ ಕಡಿಮೆ ಇಲ್ಲ. ಆ ಬಟ್ಟೆ ಮಾಡೋ ಬದಲಾಗಿ ನೀವು ಗ್ರಂಥಗಳು ಕೊಟ್ಟರೆ ಅದು ಒಂದು ಬಹಳ ಮಹತ್ವದ್ದು ಕಾರ್ಯ ಆಗ್ತದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ, ಯಾಕಂದರೆ ಇದು ಪ್ರಕಾಶಕರು ಒಂದು ಸಮ್ಮೇಳನ ಇರೋದರಿಂದ ಈ ಮಾತನ್ನು ಇಲ್ಲಿ ನಾನು ಹೇಳಬೇಕಾಯಿತು. ಅದಕ್ಕೆ ಬಂಧುಗಳೇ, ಅಂಥ ಪ್ರಕಾಶಕರ ಒಂದು ಶ್ರಮದಿಂದಲೇ ಇವತ್ತು ನಾಡಿನ ತುಂಬ ಅನೇಕರು ವಿಧ ವಿಧವಾದಂಥ ಪುಸ್ತಕಗಳು. ಮೊನ್ನೆ ನಾನು ಬೀದರ್ದಲ್ಲಿ ಪುಸ್ತಕ ಸಂತೆದಾಗ ನಾನು ಸುಮ್ಮನೆ ಎಲ್ಲ ಕಡೆ ಓಡಾಡಿದೆ. ಒಂದೊಂದು ಪ್ರಕಾಶನದ ಒಂದೊಂದೇ ಬುಕ್ ಖರೀದಿ ಮಾಡಬೇಕಂತ ನಾನು ಒಂದು 20,000 ರೂಪಾಯಿ 25,000 ರೂಪಾಯಿ ತೊಗೊಂಡು ಹೋಗಿದ್ದೆ. ಎಲ್ಲರಲ್ಲಿ ಒಂದು ಎರಡು ಖರೀದಿ ಮಾಡ್ಕೊಂಡು 22,000 ರೂಪಾಯಿ ಮುಗಿದು ಹೋಗಿದ್ದು. ಅಂದ್ರೆ ಅಷ್ಟೊಂದು ಪ್ರಕಾಶಕರು ಒಳ್ಳೊಳ್ಳೆಯ ಗ್ರಂಥಗಳನ್ನು, ಮತ್ತು ನಾವು ಇಂಥ ಪುಸ್ತಕ ಇಲ್ಲ, ಧಾರ್ಮಿಕ, ಶರಣ ಸಾಹಿತ್ಯ, ನಮ್ಗೆ ಯಾವ ಬೇಕು ಅವೇ ನಾವು ತೊಗೊಂಡಿವಿ. ಅಂದ್ರೆ ನಾ ಹೇಳ್ತಕ್ಕಂಥ ತಾತ್ಪರ್ಯ ಏನಂದ್ರೆ, ನಾವು ಪುಸ್ತಕವನ್ನು ನಮ್ಮ ಮನಸ್ಸು ಬೆಳಗ್ತದೆ, ನಮ್ಮ ಮನೆ ಬೆಳಗ್ತದೆ. ನಮ್ಮ ಒಂದು ಪುಸ್ತಕದ ಒಂದು ಸಾಲು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತದೆ. ಇಡೀ ಮಹಾರಾಷ್ಟ್ರ ತುಂಬ ರಾಮ್ ಕಥಾ, ಭಾಗವತ್ ಕಥಾ, ಮತ್ತು ಹೀಗೆಲ್ಲ ಏನೋ ಕಥೆಗಳೆಲ್ಲ ಇದ್ದು, ಬಸವ ಕಥಾ ಅಲ್ಲಿ ಇರಲಿಲ್ಲ. ಮೊಟ್ಟ ಮೊದಲು ಬಸವ ಕಥಾ ಬರೆದು ಮಹಾರಾಷ್ಟ್ರ ತುಂಬ ಪ್ರಚಾರ ಮಾಡಿ ಆ ಬಸವಣ್ಣನ ತತ್ವ ಬೀರಿದವರು ನಮ್ಮ ಶಿವಾನಂದ ಐಬತ್ಪುರಿಯವರು ಅಂತ ಹೇಳಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.